ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟು. ನಮ್ಮಲ್ಲಿ ಡೆಮಾಕ್ರಸಿ 4 ಪಿಲ್ಲರ್ಗಳಿವೆ ಅಂತಂದೆ. ಈ ಜುಡಿಷಿಯರಿ ಅಂತ ತಗೊಂಬಿಟ್ರೆ ನೋಡಿ, ಬೇರೆ ಬೇರೆ ಕಾನ್ಸ್ಟಿಟ್ಯೂಷನನ್ನು ನಾವು ಕಾನ್ಸ್ಟಿಟ್ಯೂಷನ್ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಅನೇಕ ಸಂಸ್ಥೆಗಳಿವೆ ಸರ್ಕಾರದ ಅಧೀನದಲ್ಲಿ. ಅದರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀಬೇಕು, ಲೋಕಸಭೆ ಎಲೆಕ್ಷನ್ ನಡೀಬೇಕು, ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ ನಡೀಬೇಕು, ಅಥವಾ ಪಟ್ಟಣ ಪಂಚಾಯತಿಗಳ ಎಲೆಕ್ಷನ್ ನಡೀಬೇಕು, ಅಥವಾ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀಬೇಕು ಅಂತಂದರೆ ಈ ಎಲೆಕ್ಷನ್ ಕಮಿಷನ್ದು ಪಾತ್ರ ಬಹಳ ಮುಖ್ಯ. ಯಾಕೆಂದರೆ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಗಿಂತನೂ ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತಾರೆ. ಅವ್ರು ಎಕ್ಸಿಕ್ಯೂಟಿವ್ ಹೌದು ಮತ್ತು ಜುಡಿಷಿಯಲ್ ಪವರು ಇದೆ. ಹೀಗೆಲ್ಲ ಇದ್ದು ಇವ್ರಿಗೆ ಸ್ವಾತಂತ್ರ್ಯ ಬಂತಾ ಅಥವಾ ಇವ್ರು ಮನ್ಮಾನಿ ಮಾಡ್ತಿದ್ದಾರಾ, ತಮ್ಮ ಮನಸ್ಸಿಗೆ ಏನು ಬರುತ್ತೆ ಹಾಗೆ ನೋಡ್ತಿದ್ದಾರಾ ಅಂತಂದರೆ ಬನಾನಾ ರಿಪಬ್ಲಿಕ್ ಮಾಡೋದಕ್ಕೆ ಇವರು ನಂಬರ್ 1 ಆಗಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಮ್ಮಲ್ಲಿ ಲಂಚ ಕೊಟ್ಟರೆ ಲಂಚ ಕೊಡೋದು ಅಪರಾಧ, ಲಂಚ ತಗೊಳ್ಳೋದು ಅಪರಾಧ. ಇದನ್ನು ನಾವು ಲೋಕಾಯುಕ್ತ ರೈಡ್ ಮಾಡ್ತು ಅಂತೀವಿ, ಮತ್ತು CID ರೈಡ್ ಮಾಡ್ತು ಅಂತೀವಿ. ಅವ್ರ ಆಸ್ತಿಗಳನ್ನ ಮುಟ್ಗೋಲು ಹಾಕ್ತೀವಿ. ವಿಜಯ್ ಮಲ್ಯ ಆಸ್ತಿ ಮುಟ್ಗೋಲು ಹಾಕ್ಕೊಂಡ್ವಿ, ಇನ್ನೂ ಯಾರ್ಯಾರ್ದು ಮುಟ್ಗೋಲು ಹಾಕ್ಕೊಂಡ್ವಿ. ಕರ್ನಾಟಕದಲ್ಲಿ CID ರೈಡ್ಗಳು ಕೇಳ್ತಾ ಇರ್ತೀವಿ. ಯಾರೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತೆ, ಯಾರೋ ಇಂಜಿನಿಯರ್ ಅಂತೆ, ಪೈಪಲ್ಲಿ ದುಡ್ಡು ಇಟ್ಟಿದ್ದಂತೆ, ಮನೆ ಮೇಲಿಂದ 7ನೇ ಫ್ಲೋರಿಂದ ಕೆಳಗಡೆ ಬಿಸಾಕದಂತೆ, ಡ್ರೈನೇಜಲ್ಲಿ ದುಡ್ಡಿತ್ತಂತೆ, ಟಾಯ್ಲೆಟಲ್ಲಿ ದುಡ್ಡು ಇಟ್ಟಂತೆ, ಇದೆಲ್ಲ ಕೇಳ್ತೀವಿ. ಓಕೆ, ಇದನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ಏನಾಗುತ್ತೆ, ಬೇರೆ ಬೇರೆ ಏಜೆನ್ಸಿಗಳೇ. ಅವರಿಗೆಲ್ಲ ಸಂವಿಧಾನಬದ್ಧವಾದ ಹಕ್ಕುಗಳಿವೆ, ಸಂವಿಧಾನಬದ್ಧವಾದ ಕರ್ತವ್ಯಗಳಿವೆ. ಹಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ನ ನಡೆಸಬೇಕು. ಹೇಗೆ ನಡೆಸಬೇಕು? ನ್ಯಾಯಯುತವಾಗಿ ಎಲೆಕ್ಷನ್ ನಡೆಸಬೇಕು. ನ್ಯಾಯಯುತ ಅನ್ನೋದು ಕಿತ್ಕೊಂಡು ಹೋಗ್ಬಿಟ್ಟಿದೆ ನಮ್ಮ ಸಂವಿಧಾನದಲ್ಲಿ. ಇದಕ್ಕೊಂದು ಉದಾಹರಣೆ ಕೊಟ್ಟು ಮಾತಾಡಬೇಕಾಗುತ್ತೆ ನೋಡಿ. ಯಾರಾದರೂ ಆಮಿಷಗಳನ್ನ ತೋರಿಸಿದ್ರೆ, ಲಂಚ ಕೊಟ್ಟು ಎಲೆಕ್ಷನ್ ಗೆದ್ದರೆ ಅದು ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳ್ಬೋದು. ಅದು ಅನೂರ್ಜಿತ. ಈ ಥರ ಅನೂರ್ಜಿತ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನಮ್ಮ ಸಂವಿಧಾನದಲ್ಲೇ ಇರ್ತಕ್ಕಂಥದ್ದು, ನಡೆದಿರ್ತಕ್ಕಂಥದ್ದು. 1975 ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಪ್ರಧಾನಮಂತ್ರಿಯಾಗಿದ್ದಾಗ ರಾಜನಾರಾಯಣ್ ಅಂತ ಅವ್ರ ವಿರುದ್ಧ ನಿಂತ್ಕೊಳ್ತಾರೆ. ಎಲೆಕ್ಷನ್ನು ನಿಂತ್ಕೊಂಡಾಗ ಏನಾಗುತ್ತೆ, ಈ ಅಮ್ಮ ಅನೈತಿಕ ಮಾರ್ಗಗಳನ್ನ ಅನುಸರಿಸಿ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಕೊಡುತ್ತೆ. ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಕೊಟ್ಟರೆ ಪ್ರಧಾನಮಂತ್ರಿಯಾಗಿದ್ದವರು ಸಂವಿಧಾನನ ಎತ್ತಿಡಿತೀವಿ, ಕಾನೂನನ್ನ ಎತ್ತಿಡಿತೀವಿ, ಕಾನೂನು ರಕ್ಷಣೆ ಮಾಡ್ತೀವಿ, ದೇಶನ ರಕ್ಷಣೆ ಮಾಡ್ತೀವಿ ಅಂತ ಇವರು ಅಧಿಕ ಪ್ರಮಾಣ ವಚನ ತಗೊಂಡವರು. ಇವ್ರು ಮಾಡ್ತಕ್ಕಂಥ ಕಾಂಗ್ರೆಸ್ನವ್ರು ಮಾಡ್ತಕ್ಕಂಥ ಘನಕಾರ್ಯ ಏನು ಅಂದರೆ ಅದನ್ನು ಧಿಕ್ಕರಿಸ್ತಾರೆ. ಅಲಹಾಬಾದ್ ಹೈಕೋರ್ಟ್ ತೀರ್ಮಾನವನ್ನು ಧಿಕ್ಕರಿಸ್ಬಿಟ್ಟು ಎಮರ್ಜೆನ್ಸಿ ಹೇಳ್ತಾರೆ. 1975 ಜೂನ್ 25, 26ನೇ ತಾರೀಕು ರಾತ್ರಿ ಎಮರ್ಜೆನ್ಸಿ ಹೇಳ್ತಾರೆ. ಅಂದರೆ ಅಧಿಕಾರದಲ್ಲಿರೋರು ಏನು ಬೇಕಾದರೂ ಮಾಡ್ಬೋದು ಅಂತ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತಿದ್ದೆ. ಇವರು ಏನಾಗುತ್ತೆ ಅಂತಂದರೆ, ಈ ಥರ ಆಸೆ ಆಮಿಷಗಳನ್ನ ಕೊಟ್ಟು ಎಲೆಕ್ಷನ್ ಗೆದ್ದರೆ ಅದು ಊರ್ಜಿತ ಮಾಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಕರ್ನಾಟಕದಲ್ಲಿ ಹೆಂಗಸರಿಗೆ ಬಸ್ ಫ್ರೀ ಅಂತೆ, ಅಕ್ಕಿ ಫ್ರೀ ಅಂತೆ, ಎಲೆಕ್ಟ್ರಿಸಿಟಿ ಫ್ರೀ ಅಂತೆ, ಇದನ್ನೆಲ್ಲ ಅನೌನ್ಸ್ ಮಾಡಿದ್ರು. ಇದಲ್ಲದೆ ಅದೇನೋ ಕಾರ್ಡ್ಗಳು ಕೊಟ್ಟರು. ಇದು ಮಾರ್ಟ್ಗಳಿಗೆ ಹೋಗಿ ಅಥವಾ ಬಿಗ್ ಬಜಾರ್ ಅಂತ ಕಡೆಗೆ ಹೋಗಿ ಈ ಕಾರ್ಡ್ಗಳನ್ನ ಕೊಟ್ಟು 2,000 ರೂಪಾಯಿನ ಸಾಮಾನು ತಗೋಬೋದು ಅಂತ ಅಂದ್ಬಿಟ್ಟು ಬೆಂಗಳೂರು ಎಲ್ಲ ಕಡೆ ಕಾರ್ಡ್ಗಳನ್ನ ಕೊಟ್ಟರು. ಈ ಥರ ಜನ ಕಾರ್ಡ್ ತಗೊಂಡು ಓಟ್ ಹಾಕೋದು. ಇದು ಆಸೆ ತೋರಿಸಿ, ಲಂಚ ತೋರಿಸಿ ಎಲೆಕ್ಷನ್ ಗೆದ್ದಿರೋದು. ಮುಖ್ಯಮಂತ್ರಿ ಆದರೂ, ಉಪಮುಖ್ಯಮಂತ್ರಿ ಆದರೂ, ಕರ್ನಾಟಕದಲ್ಲಿ ಕಾಂಗ್ರೆಸ್ ರಚನೆಯೂ ಮಾಡಿಬಿಡ್ತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಸಗಣಿ ತಿಂತಾ ಇದೆಯಾ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ನೀವು. ಎಲೆಕ್ಷನ್ ಕಮಿಷನ್ ಯಾರು ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದೀರಾ? ಅಲ್ಲ ಸ್ವಾಮಿ, ಲಂಚ ಕೊಡೋದೇ ಅಪರಾಧ, ಲಂಚ ತಗೊಳ್ಳೋದು ಅಪರಾಧ. ಹೇಗೆ ನೀವು ಎಲೆಕ್ಷನ್ನ ಇದನ್ನು ಊರ್ಜಿತ ಮಾಡಿದ್ರಿ? ನಿಮಗೇನು ಅನ್ಸೋದೇ ಇಲ್ವಾ? ದಾಯಿತ್ವನೇ ಇಲ್ವಾ ನಿಮಗೆ? ಕಾನೂನು ಬಗ್ಗೆ, ಸಂವಿಧಾನದ ಬಗ್ಗೆ ಸಂಬಳ ತಗೋತೀರಾ, ಕಾರಲ್ಲಿ ಓಡಾಡ್ತೀರಾ, ಮಜಾ ಮಾಡ್ತೀರಾ, 5 ಸ್ಟಾರ್ ಫೆಸಿಲಿಟಿ. ಎಲ್ಲೋದ್ರೂ ವಿಮಾನದಲ್ಲಿ ಹೋಗ್ತೀರಾ ನೀವು, ಎಲ್ಲೋದ್ರೂ 5 ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ಗಳು ಮಾಡ್ತೀರಾ. ನಿಮ್ಗೇನು ಕರ್ತವ್ಯ ಪ್ರಜ್ಞೆ ಅನ್ನೋದೇ ಇಲ್ವಾ? ಇದೆಲ್ಲ ಜನಸಾಮಾನ್ಯರಿಗೆ ಮಾತ್ರ ಇರೋದಾ? ಜನಸಾಮಾನ್ಯರನ್ನ ನೀವು ಲಂಚ ಕೊಟ್ಟು ಎಲ್ಲ ಮಾಡಿ ಎಲೆಕ್ಷನ್ ಒಂದು ಗೌರ್ಮೆಂಟ್ನ ನೀವು ಎಲೆಕ್ಟ್ ಆಗಿರೋದು ಸಿಂಧುನೋ ಅಸಿಂಧುನೋ ಅಂತ ಹೇಳೋಕ್ಕಾಗದೇ ಇರೋವಂಥ ಪರಿಸ್ಥಿತಿನಲ್ಲಿ ಇದಿರಲ್ಲ. ಇದಕ್ಕೇನೋ ನಮ್ಗೆ ಡಾಸ್ ಅಂತ ಬಂತು. ಯಾರಿಗೆ ಬಂತು ಸ್ವಾತಂತ್ರ್ಯ? ನೀವು ಹೇಳಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಎದೆ ತಟ್ಕೊಂಡು ಹೇಳೋಕ್ಕಾಗತ್ತಾ ಸ್ವಾಮಿ? ಖಂಡಿತ ಇಲ್ಲ. ಹೇಳ್ತೀನಿ ಬಿಡಿ. ಯಾರಿಗೆ ಬಂತು ಸ್ವಾತಂತ್ರ್ಯ ಅಂದರೆ ದುಷ್ಟ ರಾಜಕಾರಣಿಗಳಿಗೆ ಬಂದಿದೆ.
ಹೆಂಗೋ ಕಾಳಿನ ಬೋಳಿನ ಕಾಳಿ ಮಾಡಿ ಎಲೆಕ್ಷನ್ ಗೆದ್ದುಬಿಟ್ರು. ಮಂತ್ರಿನಾದರೂ ಉಪಮುಖ್ಯಮಂತ್ರಿನ 5 ವರ್ಷ ಯಾರೂ ಮಾತಾಡ್ಸಂಗಿಲ್ಲ ಅವ್ರನ್ನ. ಏನು ಅಂದರೆ ಪ್ರಧಾನಮಂತ್ರಿಗೆ ಶೆಡ್ ಹೊಡಿತಾರೆ, ಸೈನ್ಯಕ್ಕೂ ಶೆಡ್ ಹೊಡಿತಾರೆ, ಸೈನ್ಯದ ಬಗ್ಗೆ ಅವಹೇಳನ ಮಾತುಗಳಾಡ್ತಾರೆ. ಇದೆಲ್ಲ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ನಿದ್ದೆ ಮಾಡ್ತಾ ಇದೆಯಾ? ಇದ್ರ ಬಗ್ಗೆ ಜವಾಬ್ದಾರಿನೇ ಇಲ್ವಾ? ನೀವು ಕಾನ್ಸ್ಟಿಟ್ಯೂಷನ್ ಜವಾಬ್ದಾರಿ ಇದೆ ಸ್ವಾಮಿ ನಿಮಗೆ. ಲಂಚ ಆಮಿಷಗಳನ್ನ ಒಡ್ಡಿ ಎಲೆಕ್ಷನ್ನ ಗೆಲ್ಲೋದು ಭ್ರಷ್ಟಾಚಾರ ಅದು. ನಿಮ್ಮ ಕೈಲಿ ತೀರ್ಮಾನ ಮಾಡೋಕ್ಕಾಗಿಲ್ಲ ಅಂತಂದರೆ ಎಂಥ ಹಲ್ಕಿತ್ ಹಾವು ಥರ ಕೆಲಸ ಮಾಡ್ತಿದ್ದೀರಾ ನೀವು. ಎಲ್ಲ ಸವಲತ್ತುಗಳನ್ನ ಪಡ್ಕೋತೀರಾ, ಸಂಬಳಗಳನ್ನ ಪಡ್ಕೋತೀರಾ, ಎಲ್ಲ ಅಧಿಕಾರಗಳನ್ನ ಪಡ್ಕೋತೀರಾ, ವಿಮಾನದಲ್ಲಿ ಓಡಾಡ್ತೀರಾ, 5 ಸ್ಟಾರ್ ಹೋಟೆಲ್ಗಳಲ್ಲೇ ಮೀಟಿಂಗ್ ಮಾಡ್ತೀರಾ, ಯಾರನ್ನ ಬೇಕೋ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ, ಯಾರನ್ನ ಬೇಕೋ ಅವ್ರನ್ನ DC ಮಾಡ್ತೀರಾ, ಯಾರನ್ನ ಬೇಕೋ ಅವ್ರನ್ನ ಪೊಲೀಸ್ ಕಮಿಷನರ್ ಮಾಡ್ತೀರಾ. ಇಷ್ಟೆಲ್ಲ ಅಧಿಕಾರ ಕೊಟ್ಟು ನೀವು ಒಂದು ಪಕ್ಷ ಗೆದ್ದಿರೋದು, ಅಧಿಕಾರ ಹಿಡ್ಕೊಂಡಿರೋದು ನೈತಿಕನೋ ಅನೈತಿಕನೋ ಅಂತ ಹೇಳದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದರಿಂದ ನಮ್ಮ ಸಂವಿಧಾನಕ್ಕೆ ಎಷ್ಟು ಅಪಚಾರ ಮಾಡ್ತಾ ಇದ್ದೀರಾ ನೀವು. ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಅಲ್ಲಿ ರೂಲ್ಸ್ ಎಲ್ಲ ಇರೋದು ಬರೀ ಜನಸಾಮಾನ್ಯರಿಗೆ ಮಾತ್ರ, ಅಧಿಕಾರಿಗಳಿಗಿರ್ಬೋದು. ಸೆಕೆಂಡ್ ಪಿಲ್ಲರ್ ಆಗಿ ನೀವು ಏನಾಗಿದೆ ಅಂತಂದರೆ ಆಮಿಷಗಳನ್ನ ಒಡ್ಡಿ ಎಲೆಕ್ಷನ್ನ ಗೆಲ್ಲೋದು ಭ್ರಷ್ಟಾಚಾರ. ಇದು ಮೊದಲನೇ ಲೆವೆಲ್ ಭ್ರಷ್ಟಾಚಾರ, ಲೆವೆಲ್ 1 ಭ್ರಷ್ಟಾಚಾರ. ಇದ್ರ ಬಗ್ಗೆ ನಿಮಗೇನು ಅನ್ಸೋದೇ ಇಲ್ವಾ ಸ್ವಾಮಿ? ನೀವು ದೇಶಭಕ್ತಿನೇ ಇಲ್ವಾ? ನಿಮಗೆ ನಾಗರಿಕತೆನೇ ಇಲ್ವಾ? ಡೆಮಾಕ್ರಸಿ ಅಂದರೆ ಅರ್ಥನೇ ಗೊತ್ತಿಲ್ವಾ? ಇದೆಲ್ಲ ಪ್ರಶ್ನೆ ಕೇಳಬೇಕಾಗತ್ತೆ. ಇದೆಲ್ಲ ಪ್ರಶ್ನೆ ಕೇಳ್ತಾ ಸಂವಿಧಾನಾತ್ಮಕವಾದ ಸಂಸ್ಥೆ ನೀವು. ಯಾರಿಗೆ ಬಂತು ರೀ ಸ್ವಾತಂತ್ರ್ಯ? ಜನಸಾಮಾನ್ಯರಿಗೆ ಮಾತ್ರ ಹೆದರ್ಸೋಕ್ಕೋಸ್ಕರ ನಿಂಗೆ ಆ ಕಾನೂನಿದೆ ಒಳಗೆ ಹಾಕ್ತೀವಿ, ಈ ಕಾನೂನಿದೆ ಒಳಗೆ ಹಾಕ್ತೀವಿ, ಬದನೆಕಾಯಿ ತಿನ್ನಬೇಡ, ಆಲೂಗಡ್ಡೆ ತಿನ್ನಬೇಡ, ಈ ಥರ ಹೇಳೋದಕ್ಕೆ ಸ್ವಾತಂತ್ರ್ಯ ನಿಮಗಿಲ್ಲನ್ರಿ. ನಿಮಗೆ ಅಧಿಕಾರ ಇದೆ, ನಿಮಗೆ ಸ್ವಾತಂತ್ರ್ಯ ಬಂದಿಲ್ವಾ? ಅಥವಾ ಯಾಕೆ ಸುಮ್ಮನೆ ಇದ್ದೀರಾ ನೀವು? ಈ ಥರ ಬೇರೆ ಅನೈತಿಕ ಮಾರ್ಗಗಳನ್ನ ಹಿಡಿದು ಎಲೆಕ್ಷನ್ನ ಗೆದ್ದು ಪ್ರಧಾನಮಂತ್ರಿ ಆಗಿ ಬಿಟ್ಬಿಡ್ತೀರಾ. ಪ್ರಧಾನಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಆಗಿ ಬಿಟ್ಬಿಡ್ತೀರಾ, ಮುಖ್ಯಮಂತ್ರಿ ಆಗಿ ಬಿಟ್ಬಿಡ್ತೀರಾ, ಒಂದು ರಾಜ್ಯದ ಸರ್ಕಾರ ನೇಮಿಸ್ಬಿಡ್ತೀರಾ. ಸ್ವಲ್ಪನಾದರೂ ನಿಮಗೆ ಆತ್ಮಗೌರವ ಇಲ್ವಾ? ತೊಗೊಂಡಿದ್ದು ದುಡ್ಡಿಗೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಪ್ರಜ್ಞೆನೂ ಇಲ್ವಾ ಅನ್ನೋ ಪ್ರಶ್ನೆ ಕೇಳುತ್ತೆ. ಹೀಗೆಲ್ಲ ಬಂದಾಗ ನಮ್ಮ ಮನಸ್ಸಿನಲ್ಲಿ ಕಡೆಯದಾಗಿ ಹೇಳ್ತಕ್ಕಂಥ ಪ್ರಶ್ನೆ ಒಂದೇ ಒಂದು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ? ನಮಗಂತೂ ಬಂದಿಲ್ಲ ಸ್ವಾಮಿ, ನಿಮಗೂ ಬಂದಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ನೀವೇ ಉತ್ತರ ಹೇಳಬೇಕು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.